ಇನ್ನು ಕಾವೇರಿ ವಿಚಾರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ರಾಜಕೀಯ ಕಚ್ಚಾಟ ಜೋರಾಗಿದೆ. ಕೇಂದ್ರ ಸಚಿವ ಎಚ್ಡಿಕೆ ವರ್ಸಸ್ ಸಚಿವ ರಾಮಲಿಂಗಾರೆಡ್ಡಿ. ನೀರಾವರಿ ಇಲಾಖೆ ಬಗ್ಗೆ ರಾಮಲಿಂಗಾರೆಡ್ಡಿಗೆ ಗೊತ್ತೇ ಇಲ್ಲ. ಈ ಒಂದು ಕುಮಾರಸ್ವಾಮಿ ಹೇಳಿಕೆಗೆ ರಾಮಲಿಂಗಾರೆಡ್ಡಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಚರ್ಚೆಗೆ ಬನ್ನಿ, ರಾಮಲಿಂಗಾರೆಡ್ಡಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ ತೋರಿಸ್ತೀನಿ, ಕಾವೇರಿ ಮಹದಾಯಿ ಕೃಷ್ಣ ಬಗ್ಗೆ ಏನಿದೆ ಅಂತ ಹೇಳ್ತೀನಿ ಅಂತ ಎಚ್ ಡಿ ಕುಮಾರಸ್ವಾಮಿ ರಾಮಲಿಂಗಾರೆಡ್ಡಿ ಪಂಥವನ್ನು ನೀಡಿದ್ದಾರೆ. ಸೊ ಕಾವೇರಿ ನೀರಿನ ವಿಚಾರದಲ್ಲಿ ಇದೀಗ ರಾಜಕೀಯ ವಾಕ್ಸಮರ ಮತ್ತಷ್ಟು ತೀವ್ರಗೊಂಡಿದೆ ಅಂತಲೇ ಹೇಳಬಹುದು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ರಾಜ್ಯದ ಸಚಿವರಾಗಿರತಕ್ಕಂಥ ರಾಮಲಿಂಗಾರೆಡ್ಡಿ ನಡುವೆ ಕಾವೇರಿ ವಿಚಾರವಾಗಿ ಮಾತಿನ ಸಮರ ಶುರುವಾಗಿದೆ. ನೀರಾವರಿ ಇಲಾಖೆ ಬಗ್ಗೆ ರಾಮಲಿಂಗಾರೆಡ್ಡಿಗೆ ಗೊತ್ತೇ ಇಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಟೀಕಿಸಿದ್ರು ಅಂತ ಹೇಳಲಾಗಿತ್ತು. ಇದಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇದೀಗ ತಿರುಗೇಟನ್ನು ಕೊಟ್ಟಿದ್ದಾರೆ. ಎಚ್ ಡಿ ಕೆ ಹೇಳಿಕೆಗೆ ಖಾರವಾಗಿ ಪ್ರತಿಕ್ರಿಯಿಸಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಚರ್ಚೆಗೆ ಬನ್ನಿ, ನನಗೆ ಗೊತ್ತಿದೆಯೋ ಗೊತ್ತಿಲ್ಲ ತೋರಿಸ್ತೀನಿ ಅನ್ನುವಂಥ ಸವಾಲಿನ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ಕಾವೇರಿ ಮಾತ್ರ ಅಲ್ಲ, ಮಹದಾಯಿ ಹಾಗೂ ಕೃಷ್ಣಾ ನದಿ ನೀರಿನ ವಿಚಾರದಲ್ಲೂ ಕೂಡ ಏನು ನಡೀತಿದೆ, ನೀರಾವರಿ ಇಲಾಖೆಯ ಬಗ್ಗೆ ನನಗಿರತಕ್ಕಂಥ ಮಾಹಿತಿ ಏನು ಅನ್ನೋದನ್ನು ಚರ್ಚೆಯಲ್ಲಿ ಹೇಳ್ತೀನಿ ಅಂತ ರಾಮಲಿಂಗಾರೆಡ್ಡಿ ಅವರು ಪಂಥವನ್ನು ನೀಡಿದ್ದಾರೆ. ಈಗ ಒಂದು ಡಿಬೇಟ್ ಬರಲಿ, ಒಂದು ಡಿಬೇಟ್ ಕಳಿಸ್ಲಿ, ಯಾರಿಗಾದರೂ ನೀರಾವರಿ ಇಲಾಖೆ ಬಗ್ಗೆ ಮಾತಾಡ್ತೀನಿ. ಯಾರನ್ನ ಕಳಿಸ್ಲಿ, ಅವರಲ್ಲಿ ಹಿಂದೆ ಮಂತ್ರಿಗಳಾಗಿದ್ರಲ್ಲ, ಅವ್ರು ಯಾರನ್ನ ಕಳಿಸ್ರೆ ಡಿಬೇಟ್ ಮಾತಾಡೋಣ. ನೀರಾವರಿ ಕೃಷ್ಣ ಬಗ್ಗೆ ಮಾತಾಡೋಣ, ಮಹದಾಯಿ ಬಗ್ಗೆ ಮಾತಾಡ್ತೀನಿ, ಕಾವೇರಿ ಬಗ್ಗೆ ಮಾತಾಡ್ತೀನಿ. ಬರಲಿ, ಮಾತಾಡಲಿ ಯಾರಾದರೂ. ಈಗ ನಾವು ನಮ್ಮ ರೈತರ ಹಿತಾಸಕ್ತಿಯನ್ನು ನಾವು ಕಾಪಾಡಿದ್ವಿ. ನಾವು ಎಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ. ರಾಜಕೀಯ ಕಾರಣಗಳಿಗೋಸ್ಕರ ಅವ್ರು ಮಾತಾಡ್ತಾರೆ ಅಷ್ಟೇ. ಅದರಲ್ಲೇನು ಅದನ್ನೇನು ಸೀರಿಯಸ್ ಆಗಿ ಅನ್ನೋ ತಗೋದು ಬೇಕಾಗಿಲ್ಲ.